ಮೋಟಿವೇಶನ್ ವಿಡಿಯೋ ಯಾಕೆ ಸ್ಟಾಪ್ ಮಾಡಿದ್ರಿ? ಅಣ್ಣ ಗುಡ್ ನ್ಯೂಸ್ ಯಾವಾಗ, ಗುಡ್ ನ್ಯೂಸ್ ಇಲ್ವಾ, ಗುಡ್ ನ್ಯೂಸ್ ಯಾವಾಗ ಹೇಳ್ರಿ ಅಂತ ಹಂಗೆಲ್ಲ ತುಂಬ ಜನ ಕೇಳಿದಿರಿ. ಯುವರ್ ಫೇವ್ರೆಟ್ ಡೈರೆಕ್ಟರ್ ಸರ್ ಅಮರಜ ನಿಮ್ದು, ನೀವು ಲಕ್ಕಿ ಬಿಡ್ರಿ, ಹಂಗೇ ಹೇಳ್ಬಾರ್ದು, ಅಷ್ಟು ಪ್ರಶ್ನೆ ಕೇಳಿರಿ. ನಾವಿಬ್ರು ಪ್ರೀತಿಸೋದು ನಾವಿಬ್ರೇ ನಮ್ಮ ಮನೆಗೆ ಹೇಳ್ಬೇಕು ಹೊರತಾಗ ಬೇರೆ ಯಾರೋ ಬಂದು ಹೇಳ್ಬಾರ್ದು ಅಂತಿತ್ತು. ನಾವು ಕೇವಲ ಅಪ್ಪನಿಗಷ್ಟೇ ಅಲ್ಲ ಕನ್ನಡಕ್ಕೂ ಹುಟ್ಟಿದೀವಿ ಅಂತ ಆ ರೀತಿ ಅನ್ಕೊಂಡು ಜೀವನ ಮಾಡ್ತಾರೆ. ನಾವು ಈಸಲ ನಿಮ್ಗೆ ಕೋಪ ಬಂತಂದ್ರೆ ಇವಾಗ ಮನೇಲಿ ಇದ್ದಾಗ ಏನೋ ಕೋಪ ಬಂದ್ರೆ ಏನ್ ಮಾಡ್ತಾರೆ ಅಂತ ನಾನು ಹೇಳ, ನಮಗೆ ಕೋಪ ಮತ್ತೆ ಇನ್ನ ನಮಗೆ ಎಕ್ಸ್ಟ್ರಾ ಜಾಸ್ತಿ ಆಗ್ಬೇಕು ಕೋಪ. ಹಂಗೆ ಮಾಡ್ತಾರೆ. ಆಬ್ವಿಯಸ್ಲಿ ಹುಟ್ಟಿದವ್ರು ಸಾಯ್ಲೇಬೇಕು, ಸಾಯ್ತಾರೆ. ಬಟ್ ಅದ್ರ ಮಧ್ಯೆ ನಾವು ಅನ್ಕೊಂಡಂಗೆ ಏನು ಜೀವನ ಮಾಡಿದ್ವಿ, ನಮ್ಮ ಜೀವನ ಬೇರೊಬ್ರಿಗೆ ಏನಾದರೂ ಮಾದರಿ ಆಯ್ತಾ? ತುಂಬಾ ಮೈದನರು ಇನ್ಸ್ಟಾಗ್ರಾಮ್ ಫುಲ್ಲು ನನಗೆ ಅತಿಗೆ ಗುರುಗಳೇ, ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು? ವಾಟ್ ಈಸ್ ಲೈಫ್? ಜೀವನ ಅಂದರೆ ಏನು? ನೀವು 10 ರೂಪಾಯಿದಲ್ಲಿ ಜೀವನ ಮಾಡೋದು ನಿಮ್ಗೆ ಗೊತ್ತಿರಬೇಕು, ಲಕ್ಷ ಇದ್ರೂ ಜೀವನ ಮಾಡೋದು ನಿಮ್ಗೆ ಗೊತ್ತಿರಬೇಕು. ಅದಿದ್ರೆ ಮಾತ್ರ. ನೆಕ್ಸ್ಟ್, ನೀವಿಬ್ರು ಶಾರ್ಟ್ ಮೂವಿ ಮಾಡ್ಬೋದಲ್ವಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ವಜರ್ ಸಖಿ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹಾಯ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀವಿ, ಇಬ್ರಿಗೂ ಹುಷಾರಿರಲಿಲ್ಲ, ಹಾಗಾಗಿ ತುಂಬ ದಿನನೇ ಆಯಿತು ಯೂಟ್ಯೂಬ್ ವಿಡಿಯೋ ಮಾಡಿ, ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡಿ. ಎಸ್, ವಿ ಆರ್ ಬ್ಯಾಕ್. ಅದೇ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ನಾವು ಭಾಳ ಬೇಜಾರಾಗ್ತಾ ಇದ್ವಿ. ಸೊ ಇನ್ನು ಮುಂದೆ ಆದರೂ ಕನ್ಸಿಸ್ಟೆನ್ಸಿ ಇರೋಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ತುಂಬ ಜನ ನನಗೆ ಪರ್ಸ್ನಲಾಗಿ ಅದೇ ನಮ್ಮ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ಯಾಕೆ ಯಾವುದೋ ವಿಡಿಯೋ ಬಂದಿಲ್ಲ ಅಂತ. ಅದೇ ಹುಷಾರಿರಲಿಲ್ಲ, ಹಂಗಾಗಿ ಮಾಡಿರಲಿಲ್ಲ. ಓಕೆ, ನೀವು ಪ್ರಶ್ನೆ ಕೇಳಿ ತುಂಬ ದಿನ ಆಗಿತ್ತು, ನಾವು ಆನ್ಸರ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಿಮ್ಮ ಮುಂದೆ ಆನ್ಸರ್ ಮಾಡೋಕ್ಕೆ ಬಂದಿದ್ದೀವಿ. ಈ ಸರಿ ತುಂಬ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದ್ದಾವೆ ಪ್ರಶ್ನೆಗಳು. ಹೌದು. ಎಸ್, ತಡ ಮಾಡೋದು ಬೇಡ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಎಂಗೇಜಿಂಗ್ ಕಂಟೆಂಟ್ಗಳು ನಾವು ಮಾಡ್ತಾ ಇರ್ತೀವಿ. ಸೊ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಮೊದಲನೇ ಕ್ವಶನ್ನು ತುಂಬ ಜನ ಕೇಳಿದ್ದೀರಾ, ಹೆಂಗಿದ್ದೀರಿ, ಯೋಗಕ್ಷೇಮ ಬಗ್ಗೆ ತುಂಬ ಜನ ವಿಚಾರಿಸಿದ್ದೀರಾ. ಚೆನ್ನಾಗಿದ್ದೀರಾ, ಹೇಗಿದೆ ಜೀವನ, ಹೆಂಗಿದೆ ಜೀವನ, ಹೇಗಿದ್ದೀರಾ ಮಾಸ್ತರ್, ಹುಬ್ಬಳ್ಳಿ ಬಗ್ಗೆ ಏನಾರ ಹೇಳಿ. ಸೊ ನಾವು ಇಬ್ಬರು ತುಂಬ ಚೆನ್ನಾಗಿದ್ದೀವಿ, ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀವಿ. ಸೊ ಅದೇ ಹುಷಾರಿಲ್ಲಲ್ಲ, ಹಂಗಾಗಿ ಈಗ ಇಬ್ಬರು ಚೆನ್ನಾಗಿದ್ದೀವಿ ಅಷ್ಟೇ. ಹುಬ್ಬಳ್ಳಿ ಬಗ್ಗೆ ಏನು ಹೇಳೋದು, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ. ನಾನು ತುಂಬ ಸರಿ ಶಾಪಿಂಗ್ ಬಂದಿದ್ದೆ. ಅವಾಗೆಲ್ಲ ನ್ಯಾಷನಲ್ ಮಾರ್ಕೆಟ್ ಅಂತ ಒಂದು ಬಿಲ್ಡಿಂಗ್, ಆ ಬಿಲ್ಡಿಂಗ್ನಾಗ ಜೀನ್ಸು ನಾವು PUC ಇದ್ದಾಗ ಈ ಸೈಡ್ಗೆ ಹಾಕೊಳ್ಳೋ ಬ್ಯಾಗು ಅವೆಲ್ಲ ತುಂಬ ತಳಕ್ಕೆ ಬರ್ತಿದ್ವಿ. ಸೊ ಒಳ್ಳೆ ಮೆಮೊರೀಸ್ ಇದೆ ಹುಬ್ಬಳ್ಳಿಲಿ ನಮಗೂ. ನನಗೆ ದುರ್ಗದ ಬೈಲ್ ತುಂಬ ಫೇವ್ರೇಟ್ ಹುಬ್ಬಳ್ಳಿಯಾಗ. ನೋಡು, ಹುಬ್ಬಳ್ಳಿ ಧಾರವಾಡ ಎಲ್ಲ ಭಾಳ ಸರಿ ಬರ್ತಾ ಇರ್ತೀವಿ. ಧಾರವಾಡದಲ್ಲಿ ಇವ್ರ ಅತ್ತೆ ಇದ್ದಾರೆ ಧಾರವಾಡದಲ್ಲಿ. ಎಸ್, ನಾವೆಲ್ಲ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಸೂಪರ್ ಆಗಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ಸೊ ನೆಕ್ಸ್ಟ್ ಪ್ರಶ್ನೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಹೇಗಿದೆ ಗುರು ಮದುವೆ ನಂತರ, ಮದುವೆ ಮುಂಚಿನ ಜೀವನಕ್ಕೂ ನಂತರದ ಜೀವನಕ್ಕೂ ಇರುವ ವ್ಯತ್ಯಾಸವೇನು? ಅದೇ ಮದುವೆ ಜೀವನ ತುಂಬ ಚೆನ್ನಾಗಿದೆ. ವ್ಯತ್ಯಾಸ ಅಂತ ಏನಂದರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಮದುವೆಗಿಂತ ಮುಂಚೆ ನಾವು ಈಗ ಅಪ್ಪ ಅಮ್ಮನ ಜೊತೆ ಇರ್ತೀವಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವಾಗ ಎಷ್ಟೊತ್ತಿಗೆ ಹೋಗ್ತಾನೆ, ಎಷ್ಟು ಗಂಟೆಗೆ ಬರ್ತಾನೆ ಎಲ್ಲ ಗೊತ್ತಿರುತ್ತೆ. ಇವ್ರಿಗೆ ಇದು ಹೊಸದು. ಇವ್ರು ಇಷ್ಟು ಗಂಟೆಗೆ ಬರ್ತಾರೆ, ಇವ್ರು ಇಷ್ಟು ಗಂಟೆಗೆ ಹೋಗ್ತಾರೆ, ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಒಂಚೂರು ಟೈಮ್ ಹಿಡಿಯುತ್ತೆ. ಅದು ಬಿಟ್ಟರೆ ಜವಾಬ್ದಾರಿ ಇರುತ್ತೆ. ಮದುವೆ ತಕ್ಷಣ ನಮ್ಮ ಪೇರೆಂಟ್ಸ್ ಆಗಲಿ ಇವ್ರ ಪೇರೆಂಟ್ಸ್ ಆಗಲಿ ಅದಷ್ಟೇ. ಸೊ ನೀನು ನಂಬ್ಕೊಂಡು ಒಂದು ಹುಡುಗಿ ಬಂದಿರ್ತಾಳೆ, ಅವಳು ನೋಯಿಸ್ಬೇಡ, ಚೆನ್ನಾಗಿ ನೋಡ್ಕೊ, ಈ ಥರದ್ದೆಲ್ಲ ಇರ್ತವೆ. ಸೊ ಜವಾಬ್ದಾರಿ ಜಾಸ್ತಿ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಮದುವೆಗಿಂತ ಮುಂಚೆ ನಾವು ಹೆಂಗಿರ್ತೀವೋ, ಅಂದರೆ ಉಂಡಾಡಿ ಉಣ್ಣಂತರ ಆರಾಮ್ ತಿರ್ಕೊಂಡು ಓಡಾಡ್ಕೊಂಡು ಇರ್ತೀವಲ್ಲ, ಹಂಗೆ ಇರೋಕ್ಕಾಗಲ್ಲ. ಸ್ವಲ್ಪ ಜವಾಬ್ದಾರಿ, ಮಾತು ಕಡಿಮೆ, ಸೈಲೆನ್ಸ್ ಆಗಿರೋದು, ಆಮೇಲೆ ಉಳಿತಾಯ ಸೇವಿಂಗ್ಸ್ ಬಗ್ಗೆ ಯೋಚನೆ ಮಾಡೋದು, ಬರೀ ಇದೇ ಈ ಥರ ಇರುತ್ತೆ. ಬಟ್ ಚೆನ್ನಾಗಿರುತ್ತೆ. ಈ ಫೇಸ್ ಆಫ್ ಲೈಫ್ನು ನಾವು ನೋಡಬೇಕು, ಸೂಪರಾಗಿರುತ್ತೆ. ಏನಂತ ವ್ಯತ್ಯಾಸ ಏನಿಲ್ಲ. ಮದುವೆ ಮುಂಚೆ ಹೆಂಗಿದೀವೋ ಇವಾಗ ಜೊತೆಲಿದ್ದೀವಿ ಅನ್ನೋದು ಬಿಟ್ರೆ ಪ್ರೀತಿ ಎಲ್ಲದರಲ್ಲೂ ಇನ್ನೂ ಜಾಸ್ತಿನೇ ಆಗಿದೆ. ಎಸ್, ಅದೇ ನಮ್ಮ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದೆ ಅಂದರೆ ಇದೆಲ್ಲ ಹಿಂಗೆ. ಅರೇಂಜ್ ಮ್ಯಾರೇಜ್ ಆದವ್ರಿಗೆ ಆ ಥರ ಟೈಮ್ ಟೇಬಲ್, ಸ್ಕೆಡ್ಯೂಲು, ಮತ್ತೊಂದು ಮಗದೊಂದು, ಅವ್ರಿಗೇನು ಇಷ್ಟ ಏನು ಇಷ್ಟ ಇಲ್ಲ ಇದೆಲ್ಲ ತಿಳ್ಕೊಳ್ಳೋಕ್ಕೆ ಅವ್ರಿಗೆ 6 ತಿಂಗಳು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇಟ್ಸ್ ಗುಡ್, ಚೆನ್ನಾಗಿದೆ. ನೆಕ್ಸ್ಟು, ನಿಮ್ಮ ವಾಯ್ಸ್ ಸೂಪರ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ. ಭಾಳ ಜನ ಕಮೆಂಟ್ ಮಾಡ್ತೀರಿ ಇನ್ಸ್ಟಾಗ್ರಾಮಲ್ಲಿ, ತುಂಬ ಖುಷಿ ಆಗುತ್ತೆ. ನಾನು ಎಲ್ರಿಗೂ ಆಲ್ಮೋಸ್ಟ್ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು, ನೀವಿಬ್ಬರು ಶಾರ್ಟ್ ಮೂವಿ ಮಾಡ್ಬೋದಲ್ವಾ? ನೀನು ಆನ್ಸರ್ ಮಾಡು. ಮಾಡ್ಬೋದು, ನಾನೇನು ರೆಡಿ ಇದ್ದೀನಿ. ನೀನು? ನಾನು ರೆಡಿ ಇದ್ದೀನಿ, ನನಗೇನು ಸಮಸ್ಯೆ ಇಲ್ಲ. ಅದೇ ನಾವೇ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ.
ಏನೋ ಹಂಗೇನಾದ್ರೂ ಅಪ್ರೋಚ್ ಯಾರಾದ್ರೂ ಕಂಟೆಂಟ್ಗಳು ಕ್ರಿಯೇಟ್ ಮಾಡ್ಕೊಂಡು ಸರ್ ಮಾಡೋಣ, ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಬಂದರೆ ಶೋರ್. ಮೋಟಿವೇಶನ್ ವಿಡಿಯೋ ಯಾಕೆ ಸ್ಟಾಪ್ ಮಾಡಿದ್ರಿ? ಮೋಟಿವೇಶನ್ ವಿಡಿಯೋ ಯಾಕೆ ಸ್ಟಾಪ್ ಮಾಡಿದಿರಿ ಅಂತ ತುಂಬ ಜನ ಮೆಸೇಜು ಮಾಡ್ತಿರ್ತೀರಿ, ಕೇಳ್ತಿರ್ತೀರಿ. ಸ್ಟಾಪ್ ಅಂತ ಏನಲ್ಲ, ಕೆಲವೊಂದು ಮಹತ್ವದ ವರ್ಡ್ಸ್ಗಳು ಅವಿನ್ನೂ ರೀಚ್ ಆಗದೆ ಇದ್ದಿದ್ದು ನಂಗೆ ಭಾಳ ಬೇಜಾರಾಗ್ತಾ ಇತ್ತು. ಹಂಗಾಗಿ ಹಳೆ ವಿಡಿಯೋಗಳನ್ನೇ ಹಾಕ್ತಿರ್ತೀನಿ. ಹಳೆದನಕ್ಕಿಂತ ಆ ಮಾತು ತುಂಬ ಜನಕ್ಕೆ ರೀಚ್ ಆಗಬೇಕು ಅಂತ ಅನ್ಕೊಂಡು ಬಂದಿರ್ತೀನಿ, ಅದು ಆಗಿರಲ್ವಲ್ಲ, ಅದನ್ನೇ ಮತ್ತೆ ಮತ್ತೆ ಹಾಕಿ ಒಂದಿಷ್ಟು ರೀಚ್ ಮಾಡೋಣ ಅಂತ ಅಷ್ಟೇ. ಸೊ ಕನ್ಸಿಸ್ಟೆಂಟಾಗಿ ನಾನು ನಿಮಗೆ ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋಸ್ಗಳು ಮಾಡ್ತಾ ಬರ್ತೀನಿ, ಓಕೆನಾ? ಈ ಸಾರಿ ಅತಿ ಹೆಚ್ಚು ಗುಡ್ ನ್ಯೂಸ್ ಬಗ್ಗೆ ಕೇಳಿದ್ದಾರೆ. ಹಾಂ. ಸೊ ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ಗುಡ್ ನ್ಯೂಸ್ ಯಾವಾಗ, ಗುಡ್ ನ್ಯೂಸ್ ಇಲ್ವಾ, ಗುಡ್ ನ್ಯೂಸ್ ಯಾವಾಗ ಹೇಳ್ರಿ ಅಂತ ಹಂಗೆಲ್ಲ ತುಂಬ ಜನ ಕೇಳಿದಿರಿ. ಗದರಿಸ್ಬೇಡ್ರಿ ಉಪ್ಪ. ಸೊ ನೀನೇನು ಹೇಳ್ತಿದ್ದಕ್ಕ? ಗುಡ್ ನ್ಯೂಸು ಆದಷ್ಟು ಬೇಗ. ಗುಡ್ ನ್ಯೂಸ್ ಯಾವಾಗ? ನಮಗೆ ನೀವಷ್ಟೇ ಅಲ್ಲ, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಕೇಳ್ತಾರೆ. ಎಲ್ಲದಕ್ಕಿಂತ ಹೆಚ್ಚು ನಮ್ಮಮ್ಮಂದೇ ನನಗೆ ಪೇರೆಂಟ್ಸ್ಗಳು ಹೇಳಕ್ಕೂ ಆಗಲ್ಲ ಆ ಥರ. ಹೌದು. ಸೊ ಆದಷ್ಟು ಬೇಗ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಇರಲಿ. ಸೊ ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್, ಒಂದು ಈ ಥರದೊಂದು ಪುಟ್ಟದು ನಮ್ಮ ಮನೆಗೆ ಬರಲಿ ಆದಷ್ಟು ಬೇಗ, ಓಕೆನಾ? ಬರವಣಿಗೆಗೆ ಸ್ಫೂರ್ತಿ ಏನು? ಬರವಣಿಗೆಗೆ ಸ್ಫೂರ್ತಿ ಅದೇ ನಾನು ಬರೆಯೋದೆಲ್ಲ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್, ನನಗೆ ಬಂದಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಬರೆದಿರ್ತೀನಿ. ಅಂದರೆ ಇವತ್ತು ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದರಲ್ಲೇನೋ ಒಂದು ಲೈನ್ ಉಟ್ಕೊಳ್ಳುತ್ತೆ, ಅದನ್ನು 4 ಜನಕ್ಕೆ ಹೇಳ್ಬೇಕಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಎಕ್ಸ್ಪೀರಿಯನ್ಸ್ ಮೇಲೆ ಉಟ್ಕೊಳ್ಳೋಂಥದ್ದೇ ಈ ಬರವಣಿಗೆ ಅಂತ ಹೇಳ್ಬೋದು. ನನಗೆ ಅನ್ಸಿದ್ದು ಭಾಳ ಜನಕ್ಕೆ ಹೇಳ್ಬೇಕಂತ ಅನಿಸಿರುತ್ತೆ. ಅದನ್ನು ಕ್ರಿಸ್ಪಾಗಿ ಒಂದಿಷ್ಟು ಜನ ಮೆಚ್ಚುಗೆ ಪಡ್ಕೋಬೇಕು, ಆ ಥರ ಹೌದು ಅನ್ನೋ ಥರ ಇರಲಿ ಅನ್ನೋ ಥರ ಹೇಳ್ತಿರ್ತೀನಿ. ಸೊ ಹಾಗಾಗಿ ನನ್ನ ಅನುಭವನೇ ನನಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ, ಲಾಸ್ಟ್ ಥರ್ಸ್ಡೇ ಖಾದರ್ ಗಿರ್ಮಿಟ್ ಹೇಗಿತ್ತು, ನಾನು ಅಲ್ಲೇ ಇದ್ದೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿದ್ದಾಗ ಬಂದು ಮಾತಾಡ್ಸ್ಬೇಕು, ನಾನು ಇಬ್ಬರು ಬಂದಿದ್ವಿ, ನಮ್ಮ ಫ್ರೆಂಡ್ ಅಮಿತ್ ಕೂಡ ಅಲ್ಲೇ ಇದ್ದ ಅನ್ಸುತ್ತೆ. ಸೊ ಆಗಿದ್ದಾಗ ಬಂದು ಮಾತಾಡ್ಸ್ಬೇಕಿತ್ತು. ನಾವೇನು ಆ ಥರ ಇಲ್ಲ, ನಾನು ತುಂಬ ಫ್ರೆಂಡ್ಲಿ. ನೀವು ಎದ್ದೋಗ್ಬೇಕು, ಆರೆಂಜಿಗೆ ಭಾಳ ನಾನೇ ಮಾತಾಡ್ತಿರೋದು. ಸೊ ನನಗೆ ಇಷ್ಟ ಆಗುತ್ತೆ ಆ ಥರ ಎಲ್ಲ ಮಾತಾಡ್ಸೋದು. ಸೊ ಅಫ್ಕೋರ್ಸ್ ನಮ್ಮ ಖಾದರ್ ಗಿರ್ಮಿಟ್ ಬಗ್ಗೆ ನಾವು ಹೇಳಂಗಿಲ್ಲ, ಹೊಸಪೇಟೆಗೆ ಯಾರ್ಯಾರು ಬರಲಿ ಅಲ್ಲಿ ತಿಂದು ಹೋಗ್ತಾರೆ. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ, ಈವ್ನಿಂಗ್ ಟೈಮ್ ಒಳ್ಳೆ ಸ್ನ್ಯಾಕ್ಸು. ಸೊ ನಾನು ಹೊಸಪೇಟೆಗೆ ಬಂದರೆ ನಾವಿಬ್ಬರು ಆಲ್ಮೋಸ್ಟ್ ಒಂದು ಲಿಸ್ಟ್ ಮಾಡಿರ್ತೀವಿ ಇಲ್ಲೆಲ್ಲ ತಿನ್ಬೇಕು ಅಂತ. ಅದೆಲ್ಲ ಮುಗಿಸ್ಕೊಂಡೆ ವಾಪಸ್ ಬರೋದು ನಾವು. ಸೊ ಅವತ್ತು ಊರಿಗೆ ಬರೋ ಹಿಂದಿನ ದಿನ ಅದ ಐ ಥಿಂಕ್. ಸೊ ತಿಂದು ನಾವು ಇಲ್ಲಿಗೆ ಬಂದ್ವಿ. ಸೊ ನೀವು ಯಾರೆಲ್ಲ ಹೊಸಪೇಟೆಗೆ ಇರ್ತೀರಿ ಅಲ್ಲಿ ಗೊತ್ತಿರುತ್ತೆ ನಿಮಗೆ. ಯಾರೆಲ್ಲ ಬೇರೆ ಊರಿಗೆ ಹೋಗ್ತೀವಿ, ಬೇರೆ ಊರವ್ರು ನೋಡ್ತೀರಿ, ನೀವೇನಾದ್ರೂ ಹೊಸಪೇಟೆಗೆ ಹೋದರೆ ಖಾದರ್ ಬೈ ಗಿರ್ಮಿಟ್ಗೆ ವಿಸಿಟ್ ಮಾಡಿ ಟೇಸ್ಟ್ ಮಾಡಿರಿ, ಸಖತ್ತಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಚೆನ್ನಾಗಿದೆ. ನಿಮ್ಮ ಧ್ವನಿ ಮೊದಲು ಇಷ್ಟ ಆಗಿದ್ದು ಇವರಿಗೆ ಏನ? ಹೌದು, ಇವಳೇ ನನಗೆ. ನಾನು ಫಸ್ಟು ಈ ಥರ ಎಲ್ಲ ಮಾಡ್ತಿರ್ಬೇಕಾದ್ರೆ ನಿನ್ನ ವಾಯ್ಸ್ ಚೆನ್ನಾಗಿತ್ತಲ್ಲ, ನೀನೇ ಯಾಕೆ ಈ ಥರ ವಾಯ್ಸ್ ಮೇಲೆ ರೀಲ್ ಮಾಡಬಾರ್ದು ಅಂತ ಹೇಳಿದ್ದು ಫಸ್ಟ್ ವ್ಯಕ್ತಿ. ಸೊ ಇಷ್ಟಪಟ್ಟಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಅಂದರೆ ಅದು ಎಷ್ಟು ಇಷ್ಟ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಇಷ್ಟ ವಾಯ್ಸ್ ಅಂದರೆ ಹೇಳೋಕ್ಕಾಗಲ್ಲ. ಅದನ್ನ ತುಂಬ ಅಂದರೆ ತುಂಬ ಇಷ್ಟ, ಫಿದಾ ಆಗ್ಬಿಟ್ಟಿದ್ವಿ ನಾವು. ಅದೇನೋ ಒಂದು ಹೆಸರಿಟ್ಟಲ್ಲ, ಧ್ವನಿ ಮಾಂತ್ರಿಕ ಅಂತ. ಬರ್ಡೇ ಇದ್ದಾಗೆಲ್ಲ ಅದನ್ನೇ ಲೈನ್ ಇಟ್ಟು ಇಷ್ಟ ಮಾಡ್ತಿರ್ತಾಳೆ. ಸೊ ಫಸ್ಟ್ ಇಷ್ಟಪಟ್ಟಿದ್ದು ಇವರೇ ಅಂತಲೇ ಹೇಳ್ಬೋದು. ಯುವರ್ ಫೇವ್ರೆಟ್ ಡೈರೆಕ್ಟರ್ ಸರ್? ನನಗೆ ತುಂಬ ಜನ ಡೈರೆಕ್ಟರ್ಗಳು ಇಷ್ಟ ಆಗ್ತಾರೆ, ಕನ್ನಡದಲ್ಲೂ, ತೆಲುಗು, ತಮಿಳಲ್ಲಿ ಒಂದಿಷ್ಟು ಜನ. ಅಂದರೆ ನಾನು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಕಲಿತು ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋರು. ಸೊ ಹಂಗಾಗಿ ಪ್ರತಿಯೊಂದು ಏನಂತಾರಲ್ಲ, ಸಿನಿಮಾಗಳು ನಮಗೆ ಭಾಳ ಇಂಪ್ಯಾಕ್ಟ್ ಬಿದ್ದವು. ಈಗ ಸೂರಿ ಸರ್ದಾಗಿರಲಿ, ಯುವರಾಜ್ ಭಟ್ ಸರ್ದಾಗಿರಲಿ, ರವಿಚಂದ್ರನ್ ಸರ್ ಸಿನಿಮಾಗಳಾಗಿರಲಿ, ಸೊ ಅವಾಗಿನ ಹಳೆ ಸಿನಿಮಾಗಳು, ಈಗ ಪ್ರಶಾಂತ್ ನೀಲ್ ಅವ್ರ ಸಿನಿಮಾ, ಪ್ರತಿಯೊಂದು ನಮಗೆ ಇಂಪ್ಯಾಕ್ಟ್ ಬೀಳ್ತಾ ಬರುತ್ತೆ. ಒಂದೊಂದು ಜಾನರ್, ಒಂದೊಂದು ಸಿನಿಮಾಗಳು ನಮಗೆ ಇಂಪ್ಯಾಕ್ಟ್ ಬೀಳುತ್ತೆ. ನನಗೆ ತುಂಬ ಇಷ್ಟ ಆಗೋದು ಕನ್ನಡದಲ್ಲಿ ಅಂತಂದರೆ ನಮ್ಮ ಜೋಗಿ ಪ್ರೇಮ್ ಸರ್. ಅವ್ರ ಜೋಗಯ್ಯ, ಎಸ್ಪೆಷಲಿ ರಾಜ್ ದ ಶೋ ಮ್ಯಾನ್, ಸಖತ್ ಸಿನಿಮಾಗಳು ಅವೆಲ್ಲ ನನಗೆ ತುಂಬ ಪರ್ಸನಲಿ ಭಾಳ ಇಷ್ಟ. ಅಂದರೆ ಎಕ್ಸಿಕ್ಯೂಷನ್ ಚೆನ್ನಾಗಿ ಮಾಡಿರ್ತಾರೆ ಅವರು. ಇನ್ನು ತೆಲುಗಲ್ಲಿ ತ್ರಿವಿಕ್ರಮ್ ಮತ್ತು ಪೂರಿ ಇವರೆಲ್ಲ ನನಗೆ ತುಂಬ ಇಷ್ಟ ಆಗ್ತಾರೆ. ಒಬ್ಬರೇ ಅಂತ ಹೇಳೋಕ್ಕಾಗಲ್ಲ, ಎಲ್ಲರದ್ದು ಪ್ರಭಾವ ನಮ್ಮ ಮೇಲೆ ಬೀರಿದೆ. ಸೊ ಹಾಗಾಗಿ ನನಗೆ ಆಲ್ಮೋಸ್ಟ್ ಹೇಳಿದ್ನಲ್ಲ, ಸೂರಿ ಸರ್, ಯುವರಾಜ್ ಭಟ್ ಸರ್, ಮತ್ತು ಪ್ರಶಾಂತ್ ನೀಲ್ ಅವರು, ಜೋಗಿ ಪ್ರೇಮ್ ಅವರು, ಈ ಥರದ್ದೆಲ್ಲ ತುಂಬ ಜನ ಇಷ್ಟ ಆಗ್ತಾರೆ. ನೆಕ್ಸ್ಟ್ ನೀನು ಹೇಳಬೇಕು. ಈ ಸಾರಿ ಮತ್ತೊಂದು ಪ್ರಶ್ನೆ ಅತಿ ಹೆಚ್ಚು ಕೇಳಿರೋದಂದ್ರೆ, ಯಾವಾಗಲೂ ಕೇಳ್ತಾನೆ ಇರ್ತೀರಾ, ಲವ್ ಮ್ಯಾರೇಜಾ ನಿಮ್ಮದು ಅಂತ. ಲವ್ ಮ್ಯಾರೇಜಾ ನಿಮ್ಮದು? ನೀವು ಲಕ್ಕಿ ಬಿಡ್ರಿ, ಹಂಗೇ ಹೇಳ್ಬಾರ್ದು, ಅಷ್ಟು ಪ್ರಶ್ನೆ ಕೇಳಿರಿ. ಸೊ ಆ್ಯಕ್ಚುಲಿ ನಮ್ಮಿಬ್ಬರದು ಲವ್ ಕಮ್ ಅರೇಂಜ್ ಮ್ಯಾರೇಜು. ಪ್ರೀತಿಸಿ ಇಬ್ಬರು ಮನೇಲಿ ಹೇಳಿ ಅವರು ಒಪ್ಪಿಗೆ ಕೊಟ್ಟ ಮೇಲೆ ನಾವು ಮದುವೆ ಆಗಿದ್ದು. ಸೊ ಅದರ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಸಿಕ್ಕಿನ ಹೇಳ್ತಾಳೆ.
ಹಾಂ ಹೌದು, ನಮ್ಮದು ಲವ್ ಮ್ಯಾರೇಜೇ. ಅದು ಹೇಳ್ಕೊಳಕ್ಕೆ ಲವ್ ಮ್ಯಾರೇಜೇ, ಬಟ್ ನಾವು ಇದ್ದಿದ್ದೆಲ್ಲ ಹೆಂಗಂದ್ರೆ ಒಂದು ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್ ಅವ್ರು ಹೆಂಗಿರ್ತಾರೋ ನಾವು ಹಂಗೆ ಇದ್ದಿದ್ದು. ಅಂದರೆ ಹೊರಗಡೆ ಹೆಂಗೆ ಸಿಕ್ಕರಂಗೆ ತಿರ್ಗೋದ ಆಗಿರಲಿ ಮತ್ತೊಂದಾಗಿರಲಿ ನಾವು ಅದು ಯಾವುದೂ ಮಾಡಿಲ್ಲ. ಸಂತು ಅಷ್ಟು ಸ್ಟ್ರಿಕ್ಟ್ ಇದ್ದರು. ಒಂದು ಫೋಟೋ ತಗೊಳ್ಳೋದು ಕೂಡ ಅಷ್ಟು ಕಷ್ಟಪಟ್ಟೆ ತೊಗೊಂಡಿರೋದು ನಾನು. ಫುಲ್ ಎಲ್ಲ ಒಂದು ರಿಸ್ಟ್ರಿಕ್ಷನ್ ಇತ್ತು ಇವ್ರದ್ದು. ಅದೆಲ್ಲ ರೂಲ್ಸ್ ಎಲ್ಲ ಆದಮೇಲೆ ದಾಟ್ಕೊಂಡೆ ನಾವು ಮದುವೆ ಆಗಿರೋದು. ರೆಸ್ಟ್ರಿಕ್ಷನ್ಸ್ ಅನ್ನೋದು ವರ್ಡ್ ಎಷ್ಟು ಸೂಕ್ತ ಇಲ್ಲ ಗೊತ್ತಿಲ್ಲ. ಹೆಂಗಪ್ಪ ಅಂದರೆ ರಿಲೇಷನ್ಶಿಪ್ ಹಾಳಾಗುತ್ತೆ ಏನೋ ಅನ್ನೋ ಭಯ ಇತ್ತು ನನಗೆ. ಇನ್ನೊಂದೇನಂದರೆ ಪಬ್ಲಿಕ್ ಎಲ್ಲರಿಗೂ ಗೊತ್ತಾಗಂಗೆ ಅದು ಚೆನ್ನಾಗಿರಲ್ಲ. ಅದು ನನಗೆ ಅವಾಗ ಏನು ಹಿಂಗೆ ಅಂತ ಅನಿಸಿತ್ತು. ಬಟ್ ಅದು ಹೋಗ್ತಾ 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 ಹೌದಲ್ಲ ಎಷ್ಟು ಕರೆಕ್ಟ್ ಅಲ್ಲ ಅಂತ ಅವಾಗ ಗೊತ್ತಾಯ್ತು ನನಗೆ. ಈಗ ನನ್ನ ಪ್ರೊಫೈಲ್ ನೋಡಿದ್ರೆ ನೀವು ಇವಳ ಜೊತೆ ಎಲ್ಲೂ ಫೋಟೋ ಹಾಕಿಲ್ಲ. ನಾನು ನಮ್ಮ ಮನೇಲಿ ಒಪ್ಪಿ ಮದುವೆ ಆಗಿ ಡೇಟ್ ಫಿಕ್ಸ್ ಮಾಡಿದ ಮೇಲೆ ಈಕೆ ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿ ನನ್ನ ಮುಖ ತೋರಿಸಿ ಅದಾಗ ಒಂದು ವಾರಕ್ಕೆ ಮತ್ತೆ ವೆಡ್ಡಿಂಗ್ ಇನ್ವಿಟೇಷನ್ ಹಾಕಿ ಆಮೇಲೆ ಇಮ್ಮಿಡಿಯೇಟ್ಲಿ ಮದುವೆ ಮಾಡ್ಕೊಂಡ್ವಿ. ಬಟ್ ಏನಂದರೆ ನನಗೆ ಭಯ ಇತ್ತು ಅಷ್ಟೇ. ಸುಮ್ಮನೆ ಯಾಕೆ ಎಲ್ಲರ ಕಣ್ಣಿಗೆ ಕುಕ್ಕೋದು ಬೇಡ ಅಂತ. ಸೊ ಹಾಗಾಗಿ ನಾನು ಅದನ್ನ ಹೈಡ್ ಮಾಡ್ತಾ ಬರ್ತಾ ಇದ್ದೆ. ಈಗ ಆವಾಗ ಈಕೆ ಬೈತಾ ಇದ್ಲು, ನಾವು ಅವಾಗಿಂದನೇ ರೀಲ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ನಾವು ಅವಾಗಿಂದನೇ ಯೂಟ್ಯೂಬ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಬೇಡ ಅಂತ ನಾನು. ಯಾಕಂದ್ರೆ ಜರ್ನಿ ತುಂಬ ದೊಡ್ಡ ಜರ್ನಿ ಪ್ಲ್ಯಾನ್ ಮಾಡ್ತಿದ್ದೀವಲ್ಲ, ಯಾಕೆ ಅವಸರ ಮಾಡೋದು, ಆಮೇಲೆ ಅಂದ್ಬಿಡು ಯಾಕೆ ಲಗಡ್ಸ್ಕಂತೆ ಅಂತ ನಾನು ಆ ಥರದ ಕಂಟೆಂಟ್ಗಳು ಮಾಡೋದೆಲ್ಲ ಬೇಡ ಅವಾಗ ಅಂತ ಬಿಡಿಸಿದ್ದೆ. ಬಟ್ ಒಂದು ರೀತಿಲಿ ಅದು ತುಂಬ ಏನಂತಾರೆ ಕರೆಕ್ಟ್ ಕೂಡ ಹೌದು. ಸುಮ್ಮನೆ ನೋಡೋರ ಕಣ್ಣಿಗೆಲ್ಲ ಇದು ಮಾಡಿಕೊಂಡು ಎಲ್ಲರೂ ಬಾಯಲ್ಲಿ ಆಡ್ಕೊಳ್ತಾ ಚೆನ್ನಾಗಿರಲ್ಲ. ಅದು ನಮ್ಮ ಫ್ಯಾಮಿಲಿಗೆ ಒಳ್ಳೇದಲ್ಲ. ಈಗ ನಾನು ನನ್ನ ತಲೆಗೆ ಅಂತಂದರೆ ನಾವಿಬ್ರು ಪ್ರೀತಿಸೋದು ನಾವಿಬ್ಬರೇ ನಮ್ಮ ಮನೆಗೆ ಹೇಳ್ಬೇಕು ಹೊರತಾಗಿ ಬೇರೆ ಯಾರೋ ಬಂದು ಹೇಳ್ಬಾರ್ದು ಅಂತಿತ್ತು. ಸೊ ನಾವು ಹಿಂಗೆ ಪಬ್ಲಿಕಲ್ಲಿ ಎಲ್ಲ ಬಂದು ಮಾಡೋದ್ರಿಂದ ಇನ್ನೊಂದು ವಿಡಿಯೋ ಇನ್ನೊಂದು ಹಂಗೆ ಮಾಡೋದ್ರಿಂದ ಯಾರನ್ನೊಬ್ರು ಹೋಗಿ ಹೇಳಿದ್ರೆ ಅದು ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ ದೊಡ್ಡವರಿಗೆ ಅಂತ ನಾವು ಬೇಡ, ಒಂದು ಜವಾಬ್ದಾರಿಯುತವಾಗಿ ಡೀಸೆಂಟಾಗಿ. ಬಟ್ ಅಷ್ಟೇ ಖುಷಿ ಆಗುತ್ತೆ ಇವಾಗೆಲ್ಲ ನೆನೆಸ್ಕೊಂಡ್ರೆ ನಾವು ಎಷ್ಟು ಚೆನ್ನಾಗಿದ್ವಲ್ಲ, ಎಷ್ಟು ಅಚ್ಚುಕಟ್ಟಾಗಿ ಎಲ್ಲೂ ಗಲಿಬಿಲಿ ಮಾಡ್ಕೊಳ್ದೆ. ಆಮೇಲೆ ನಾಟ್ ಓನ್ಲಿ ನಾವು ಏನಂತ ಅಲ್ಲಿ ಈ ಥರ ಒಂದೇನೋ ಸ್ಟ್ರಿಕ್ಟಾಗಿ ಇಲ್ಲದೇನೆ ಲವ್ ಮಾಡ್ಬೇಕಾದ್ರೆ ನಾವು ನಾಟಿನೆಸ್ಗಳು ಅವು ಇವು ಚಿಲಿಪಿತನ ಎಲ್ಲ ಎಂಜಾಯ್ ಮಾಡಿ ನಾವು. ಬಟ್ ನಮ್ಮ ಲಿಮಿಟ್ಸಲ್ಲಿ ಮನೆಗೆ ಗೊತ್ತಾಗ್ಲಾರ್ದಂಗೆ, ಮನೆಗೆ ಗೊತ್ತಾದರೂ ನಾವೇ ಹೇಳ್ಬೇಕು ಅನ್ನೋ ಥರ ಹೊರಗೆಲ್ಲೂ ಹೇಳೋ ಗೊತ್ತಾಗ್ಲಾರ್ದಂಗೆ ನಾವು ಮೇಂಟೈನ್ ಮಾಡಿ. ಸೊ ಈಗ ಇಲ್ಲಿವರೆಗೆ ಬಂದೀವಿ. ನೀವೆಲ್ಲ ಗುಡ್ ನ್ಯೂಸ್ ಕೇಳೋ ರೇಂಜಿಗೆ ಬಂದಿದ್ದೀವಿ. ಸೊ ಅಫ್ಕೋರ್ಸ್ ಎಸ್, ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ವಿ ಆರ್ ಲವ್ ಬರ್ಡ್ಸ್, ಸ್ಟಿಲ್ ವಿ ಆರ್ ಫ್ಲೈ. ನೆಕ್ಸ್ಟು ಗುರು, ನಿಮ್ಮ ಮೋಟಿವೇಶನ್ ಕೇಳಿದರೆ ಏನೋ ಪಾಸಿಟಿವ್ ಆಗುತ್ತೆ. ನಿಮ್ಮ ಮಾತಿನ ಸ್ಪಷ್ಟತೆಗೆ ಕಾರಣ 2 ಕ್ವಶನ್ ಕೇಳಿದ್ದಾರೆ. ಸೊ ಥ್ಯಾಂಕ್ ಯು. ನನ್ನ ಮೋಟಿವೇಶನ್ ಕೇಳಿದ್ರೆ ನಿಮಗೇನೋ ಒಂದು ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ ಅಂತ ಹೇಳಿದಿರಿ. ಥ್ಯಾಂಕ್ ಯು. ತುಂಬ ಜನ ಇದು ಹೇಳ್ತೀರಿ. ನೀವು ಹಂಗೆ ಹೇಳೋದಕ್ಕೆ ನನಗೆ ಇನ್ನೊಂದಿಷ್ಟು ಲೈನ್ಸ್ಗಳು ಬರೀಬೇಕು ಅಂತ ಇಷ್ಟ ಆಗೋದು. ತುಂಬ ಥ್ಯಾಂಕ್ಸ್. ಹಾಗೆ ನನ್ನ ಸ್ಪಷ್ಟತೆಯ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ. ನನ್ನ ಸ್ಪಷ್ಟತೆಗೆ ನಾವು ಕನ್ನಡ ಮೀಡಿಯಮ್ ಓದಿರೋದು. ಯಾಕಂದರೆ ಕನ್ನಡ ಮೀಡಿಯಮ್ ಓದಬೇಕಾದ್ರೆ ನಮಗೆ ಕನ್ನಡದ ಭಾಷೆ ಮೇಲಿರೋ ಒಲವು ಅಥವಾ ಕನ್ನಡದ ಮೇಲಿರೋ ಪ್ರೀತಿ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾಯಿತ್ತು ಓದ್ತಾ ನಮಗೆ. ಹಾಗಾಗಿ ನೀವು ನನ್ನ ಇನ್ಸ್ಟಾಗ್ರಾಮ್ ನೋಡ್ಬೋದು, ಅದರಲ್ಲೇ ಆಲ್ಮೋಸ್ಟ್ ಎಲ್ಲ ಪೋಸ್ಟ್ಗಳಿಗೆ ಕ್ಯಾಪ್ಷನ್ ಕನ್ನಡದಲ್ಲೇ ಇರುತ್ತೆ. ನನ್ನ ಸ್ಟೋರಿ ಆಲ್ಮೋಸ್ಟ್ ಕನ್ನಡದಲ್ಲಿ ಹಾಕಿರ್ತೀನಿ. ನಾನು ಕನ್ನಡ ಒಂದು ಪದ ಆದರೆ ಇರಲೇಬೇಕು. ಸೊ ಅದು ಹಾಗೆ. ನನ್ನ ಫ್ರೆಂಡ್ ಒಬ್ಬ ಒಂದು ಲೈನ್ ಬರೆದಿದ್ದ, ನಾವು ಕೇವಲ ಅಪ್ಪನಿಗಷ್ಟೇ ಅಲ್ಲ ಕನ್ನಡಕ್ಕೂ ಹುಟ್ಟಿದ್ದೀವಿ ಅಂತ. ಸೊ ಆ ರೀತಿ ಅನ್ಕೊಂಡು ಜೀವನ ಮಾಡ್ತಾರೆ ನಾವೆಲ್ಲ. ಸೊ ಕನ್ನಡನ ಪ್ರೀತಿಸಿದ್ದಕ್ಕೆ ಇವಾಗ ಅಷ್ಟು ಸ್ಪಷ್ಟವಾಗಿ ನಾವು ಕನ್ನಡ ಮಾತಾಡೋಕ್ಕೆ ಸಾಧ್ಯ ಆಗ್ತಿದೆ. ಸೊ ನನ್ನ ಸ್ಪಷ್ಟತೆಗೆ ಕನ್ನಡ ಮೀಡಿಯಮ್ ಓದಿರೋದೇ ಕಾರಣ. ನೆಕ್ಸ್ಟು ನೀನು ಹೇಳ್ಬೇಕಿದ್ನ. ಬ್ಯಾಚುಲರ್ ಜೀವನವು ಅತ್ಯುತ್ತಮ ಪ್ರಶ್ನೆ. ಅದೇ ಈಗ ನಾನು ಆವಾಗಲೇ ಹೇಳಿದ್ನಲ್ಲ, ಬ್ಯಾಚುಲರ್ ಇದ್ದಾಗ ಒಂದಿಷ್ಟು ಹ್ಯಾಪಿನೆಸ್ ಇರುತ್ತೆ. ಸೊ ಮದುವೆ ಆದ್ಮೇಲೆ ಒಂದಿಷ್ಟು ಹ್ಯಾಪಿನೆಸ್ ಇರುತ್ತೆ. ಇದು ಅಲ್ಲಿ ಸಿಗಲ್ಲ, ಅದು ಇಲ್ಲಿ ಸಿಗಲ್ಲ, ಆ ಥರ. ಈಗ ನನ್ನ ಫ್ರೆಂಡ್ಸ್ಗಳು ಸಿಗಬೇಕು ಅಂದರೆ ಅವ್ರು ಯಾವಾಗ ಫ್ರೀ ಇದ್ದಾಗ ನಾನು ಯಾವಾಗ ಫ್ರೀ ಇದ್ದಾಗ ಒಂದಿಷ್ಟು ಟೈಮ್ ತಗೊಂಡು ಹೋಗಿ ಮೀಟ್ ಆಗ್ಬಿಟ್ಟಿತ್ತು. ಮುಂಚೆ ಅವ್ರ ಜೊತೆಗೆ ಇರ್ತಾ ಇದ್ದೆ. ಸೊ ಆ ರೀತಿ ಅದೇ ಅತ್ಯುತ್ತಮ ಅಂತ ಏನಲ್ಲ, ಅಥವಾ ಇದು ನಾರ್ಮಲ್ ಅಂತ ಏನಲ್ಲ. ಎರಡು ಫೇಸ್ ಆಫ್ ಲೈಫ್ ನೋಡ್ಬೇಕಾಗುತ್ತೆ. ಅರ್ಧ ಲೈಫ್ ಬ್ಯಾಚುಲರ್ ಆಗಿ, ಅರ್ಧ ಲೈಫ್ ಫ್ಯಾಮಿಲಿ ಆಗಿ, ಇನ್ನರ್ಧ ಲೈಫ್ ಪೇರೆಂಟ್ ಆಗಿ, ಈ ಥರ ಇರುತ್ತೆ. ಜರ್ನಿ ಆಫ್ ಅವರ್ ಲೈಫ್ ಅಂದರೆ ಈ ಥರ ಇರುತ್ತೆ. ನೀನು ಕೇಳಿದವರು ನೀವು ಬ್ಯಾಚುಲರ್ ಆಗಿದ್ದರೆ ಈಗ ಅದು ಸುಪ್ರೀಮ್ ಅನಿಸುತ್ತೆ. ಮದುವೆ ಆದಮೇಲೆ ಯಾವುದಲ್ಲ ಇನ್ನೊಂಥರ ಚೆನ್ನಾಗಿದೆ ಅನಿಸುತ್ತೆ, ಆ ಫೀಲ್ ಬರುತ್ತೆ. ಬಟ್ ಜೀವನನೇ ಅತ್ಯುತ್ತಮ ಇರಬೇಕಾದ್ರೆ ಅದರಲ್ಲಿ ಪಾರ್ಟೇಷನ್ ಮಾಡೋದು ಬೇಡ ಅಂತ ನನ್ನ ಫೀಲ್. ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿ ಹುಡುಕೋದೇ ಜೀವನನ? ಕೇವಲ ಸಾಂಸಾರಿಕ ಜೀವನದಲ್ಲ, ಜೀವನದಲ್ಲಿ ನೆಮ್ಮದಿ ಹುಡುಕೋದೇ ನಿಜವಾದ ಜೀವನ. ಕೇವಲ ಸಾಂಸಾರಿಕದಲ್ಲ. ಕೆಲವೊಬ್ಬರು ಸಂಸಾರ ಹಂಗಿರುತ್ತೆ, ಒಂದಿಷ್ಟು ಜಗಳಗಳು, ಮತ್ತೊಂದು ಮಗದೊಂದು ಇದ್ದೇ ಇರುತ್ತೆ. ಅದೇ ಹೇಳ್ತಾರೆ ಎಲ್ಲರ ಮನೆ ದೋಸೆ ತೂತಿದ್ದು ಕಾಮನ್ನು. ಸೊ ಓವರಾಲ್ ಲೈಫಲ್ಲಿ ನೆಮ್ಮದಿ ಹುಡುಕೋದೇ ನನ್ನ ಪ್ರಕಾರ ನಿಜವಾದ ಜೀವನ ಅಂತ ನನ್ನ ಫೀಲ್.
ನೆಕ್ಸ್ಟ್, ನಿಮ್ಮ ದರ್ಶನ ಯಾವಾಗ ಸಿಗುತ್ತೆ ಅಣ್ಣ? ಆದಷ್ಟು ಬೇಗ ಎಲ್ರಿಗೂ ಸಿಗೋಣ. ಅದೇ ಒಂದು ಪರ್ಪಸ್ ಇರಬೇಕು ಸಿಗೋಕ್ಕೆ. ಆದಷ್ಟು ಬೇಗ ಸಿಗ್ತೀವಿ. ಹಿಂಗೆ ಕೇಳಪ್ಪ ಇದು. ನಿಮ್ಮ ಜೀವನದ ಸ್ಯಾಲರಿ ಅಣ್ಣ ಏನು ಕೆಲಸ ಮಾಡೋದು? ಹಾಂ, ನಾನು ಆವಾಗಲೇ ಬ್ಲಾಗಲ್ಲಿ ಹೇಳಿದ್ದೆ, ನಾನು ತುಂಬ ಮಲ್ಟಿಪಲ್ ವರ್ಕ್ ಮಾಡ್ತೀನಿ. ಬೇಸಿಕಲಿ ನಾನು ಆ್ಯಕ್ಟರ್, ಅಟ್ ದ ಸೇಮ್ ಟೈಮ್ ವಾಯ್ಸ್ ಓವರ್ ಆರ್ಟಿಸ್ಟು, ಎಡಿಟಿಂಗ್ ಮಾಡ್ತೀನಿ, ಕ್ಯಾಮ್ರಾ ವರ್ಕ್ ಮಾಡ್ತೀನಿ. ನನ್ನದೇ ಒಂದು ಸಂತೋಷ್ ಆಶ್ರಯ ಫೋಟೋಗ್ರಫಿ ಅಂತ ಒಂದು ಫೋಟೋಗ್ರಫಿ ಟೀಮ್ ಇದೆ. ಆಮೇಲೆ ಇಲಾಚಿ ಮೀಡಿಯಾ ಅಂತ ಒಂದು ಆ್ಯಡ್ ಏಜೆನ್ಸಿ ಇದೆ. ಸೊ ಆ್ಯಡ್ ಡೈರೆಕ್ಟ್ ಮಾಡೋ ನಮ್ಮ ಅಮಿತ್ ಶೆಟ್ಟಿ ಜೊತೆ ಒಂದಿಷ್ಟು ಕಂಟೆಂಟ್ ಶೇರ್ ಮಾಡೋದಿರಲಿ ಅಥವಾ ಕ್ರಿಯೇಟಿವ್ ವರ್ಕ್ಸ್ ಇರಲಿ, ಸೊ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ಈ ರೀತಿ ಮಲ್ಟಿಪಲ್ ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಸೊ ಇಷ್ಟೇ ಅಂತ ಸಂಬಳ ಇರಲ್ಲ ಕ್ರಿಯೇಟಿವ್ ಫೀಲ್ಡಲ್ಲಿ, ಇಷ್ಟೇ ಸಂಬಳ ಇರಲ್ಲ. ಯಾಕಂದರೆ ತಿಂಗಳು ಸಂಬಳ ಕೆಲಸ ಮಾಡೋರಲ್ಲ ನಾವು. ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ, ಅಥವಾ ಇದು ಫಿಕ್ಸ್ಡ್ ಇಷ್ಟೇ ಸ್ಯಾಲ್ರಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಮಲ್ಟಿಪಲ್ ಕೆಲಸ, ಮಲ್ಟಿಪಲ್ ಇನ್ಕಮ್ ಅಷ್ಟು ಹೇಳ್ಬೋದು. ಲವ್ ಮಾಡಿ ಮೋಸ ಮಾಡೋ ಹುಡುಗರಿಗೆ ಏನು ಹೇಳ್ತೀರಾ? ಏನು ಹೇಳೋಣ, ಅದು ತುಂಬ ದೊಡ್ಡ ಟಾಪಿಕ್. ಅದು ಅವ್ರದ್ದೇ ಆದ ಅವ್ರ ರೀಸನ್ ಅವ್ರಿಗಿರುತ್ತೆ, ಇವ್ರದ್ದೇ ಆದ ರೀಸನ್ ಇವ್ರಿಗಿರುತ್ತೆ. ವಾಟ್ ಎವರ್, ಮೋಸ ಮಾಡೋದು ಬಟ್ ಇನ್ನೊಂದೇನಂದ್ರೆ ತಪ್ಪೇ ಅದು. ಪ್ರಾಂಪ್ಟಾಗಿ ಲವ್ ಮಾಡ್ತಿರ್ತಾರೆ, ಅದೇ ಮೋಸ ಮಾಡ ಅಂತಾರೆ. ಅದೇ ನಾನು ಹೇಳ್ತೀನಲ್ಲ, ಈಗ ಅದು ಹಂಗೆ ಈಗಿನ ಜನ್ರೇಷನ್ ಆಫ್ ಜನಗಳು, ಹುಡುಗರು ಅವರೆಲ್ಲ ಹಂಗೆ. ಈಗ ಟೀನೇಜ್ಗೆ ಲವ್ ಆಗಿ ಅಲ್ಲೇ ಬ್ರೇಕಪ್ ಆಗಿ ಅಲ್ಲೇ ಎಲ್ಲ ಆಗ್ಬಿಡ್ತದೆ ಆಲ್ರೆಡಿ. ಸ್ವಲ್ಪ ಅದು ಕಷ್ಟ ಆಗುತ್ತೆ, ಮೋಸ ಮಾಡೋದು ಕಷ್ಟ. ನಿಜವಾಗಿ ಲವ್ ಮಾಡೋದೇ ಈಗ ಹುಡುಕ್ಬೇಕು. ಈಗ ಫೇಕ್ ಲವ್ ಮಾಡೋ ಬಿಹೇವಿಯರು ಈಕ್ವಲ್ ಟು ಲವ್ ಮಾಡೋರು, ಒರಿಜಿನಲ್ ಲವ್ ಮಾಡೋರ ಥರನೇ ಇರುತ್ತೆ. ಸೊ ಹಾಗಾಗಿ ಯಾವ್ದು ಒರಿಜಿನಲ್ ಯಾವ್ದು ಕರೆದು ಅಂತ ಕನ್ನಡಕ್ಕಾಗಲ್ಲ ಟೈಮ್ ಪಾಪ ಈಗಿನ ಜನ್ರೇಷನ್ಗೆ. ಬಟ್ ಅದೇ ತಪ್ಪು, ನಾನು ತಪ್ಪು ಅಂತ ಹೇಳ್ತೀನಿ. ಅವ್ರಿಗೆ ನಾನೇನು ಹೇಳಲ್ಲ, ಯಾಕಂದರೆ ಯಾರು ಅಕ್ಸೆಪ್ಟ್ ಮಾಡಲ್ಲ. ನಾನು ತಪ್ಪು ಮಾಡಿದೆ, ನಾನು ಅವ್ರು ಮೋಸ ಮಾಡಿದೆ ಅಂತ ಭಾಳ ಜನ ಹೇಳ್ಕೊಳ್ಳಲ್ಲ. ಬಟ್ ತಪ್ಪೆ. ನೀವು ಸ್ವಂತ ಆಲೋಚನೆಯಿಂದ ಮೆಸೇಜ್ ಕೊಡ್ತಿರಲ್ಲ, ಅದೇ ಉತ್ತರ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀನು ಕೇಳವ? ಮೂವಿ ಪ್ಲ್ಯಾನ್ಸ್ ಅದೇ ಈಗ ಜುಗಲ್ಬಂದಿ OTTಗೆ ಬರೋಕ್ಕೆ ಒಂದಿಷ್ಟು ಕೆಲಸಗಳು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಬೇರೆ ಸಿನಿಮಾಗಳಿಗೆ ಹೋರಾಟ, ಮಾತುಕತೆ ಒಂದಿಷ್ಟು ನಡೀತಾ ಇದೆ. ಸದ್ಯಕ್ಕೆ ಇಂಡಸ್ಟ್ರಿಯ ಪರಿಸ್ಥಿತಿ, ಜನರು ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ದೊಡ್ಡ ದೊಡ್ಡ ಸಿನಿಮಾದವರೇ ಹೇಳ್ತಿದ್ದಾರೆ. ಸೊ ಹಾಗಾಗಿ ಒಂದಿಷ್ಟು ಬ್ರೇಕ್, ಒಂದು ಸ್ವಲ್ಪ ದಿನ ಒಂದಿಷ್ಟು ಫ್ಯಾಮಿಲಿ ಕೆಲಸಗಳು ಭಾಳ ಇದಾವೆ. ಸೊ ಹಾಗಾಗಿ ಒಂದಿಷ್ಟು ಬ್ರೇಕ್ ತಗೊಂಡು ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಸದ್ಯಕ್ಕೆ ರಿಲ್ಯಾಕ್ಸ್ ಪ್ಲ್ಯಾನ್ ಅಂತ ಇದೆ. ಸರ್, ನಿಮಗೆ ತುಂಬ ಕೋಪ ಬಂದರೆ ಏನು ಮಾಡ್ತೀರಾ ಸರ್? ಹೇಳಿ ಸರ್. ಯೂಶಲಿ ನನಗೆ ಕೋಪ ಬಂತಂದ್ರೆ, ಇವಾಗ ಮನೇಲಿದ್ದಾಗ ಏನೋ ಕೋಪ ಬಂದರೆ ಏನು ಮಾಡ್ತಾರೆ ಅಂತ ನಾನು ಹೇಳ. ನಮಗೆ ಕೋಪ ಮತ್ತೆ ಇನ್ನೂ ನಮಗೆ ಎಕ್ಸ್ಟ್ರಾ ಜಾಸ್ತಿ ಆಗಬೇಕು ಕೋಪ, ಹಂಗೆ ಮಾಡ್ತಾರೆ. ನೀನು ಹಂಗೆ ಅಲ್ಲ, ಎಲ್ಲರೂ ಹಂಗೆ. ಅಂದ್ರೆ ನಾನು ಹೆಂಗೆ ಗೊತ್ತಾ, ಈಗ ಕೋಪ ಬಂತ ಅನ್ಕೊಳ್ರಿ, ಇಲ್ಲಿದ್ದ ಹೋಗ್ಬಿಡ್ತು ನಂಗೆ. ಬಟ್ ಆ ಸಿಚುವೇಶನ್ ಅಲ್ಲಿದ್ದ ಪಾರು ಮಾಡ್ಬೇಕಂದ್ರೆ ನಾನು ಅಲ್ಲಿದ್ದ ಹೋಗ್ಬಿಡ್ತು ನಂಗೆ. ಬೇರೆ ಹೊರಗಡೆ ಕಂಟ್ರೋಲೇ, ಅಂದರೆ ಎಲ್ಲೂ ಹೋಗೋಕೆ ಆಗದೇ ಇರೋ ಜಾಗದಾಗ ಕಂಟ್ರೋಲ್ ಮಾಡಕ್ಕಂತ ನಾನು ಆಬ್ವಿಯಸ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ ವಾಯ್ಸ್ ರೈಸ್ ಮಾಡ್ತೀನಿ. ನಾನು ಮನುಷ್ಯನೆಲ್ಲ ನಾರ್ಮಲ್ ಆಗಿ ಹಂಗೆ ರಿಯಾಕ್ಟ್ ಆಗ್ತಿರ್ತೀನಿ. ಬಟ್ ತುಂಬಾ ಹಾಮಾಗಷ್ಟು, ಜಗಳಾಗಷ್ಟು, ಹೊರಡ ಜಾಸ್ತಿ ಕೋಪನೇ ಬರೋದಿಲ್ಲ. ಬಂದರೆ ನಾನು ಬಂದರೆ ಅಲ್ಲಿ ಇರಲ್ಲ, ಅಷ್ಟೇ ಸಿಂಪಲ್. ನಿಮ್ಮ ವಾಯ್ಸ್ ಸೂಪರ್. ಯಾವುದಾದ್ರೂ ಫಿಲಮ್ಗೆ ಡಬ್ಬಿಂಗ್ ಮಾಡಿದ್ದೀರಾ? ಥ್ಯಾಂಕ್ ಯು, ವಾಯ್ಸ್ ಸೂಪರ್ ಅನ್ನೋದಕ್ಕೆ. ಸೊ ಹೌದು, ನಾನು ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡಿದ್ದೀನಿ. ಹಾಗೆ ಡಾಕ್ಯುಮೆಂಟ್ರೀಸ್ಗಳಿಗೆ, ಶಾರ್ಟ್ ಫಿಲ್ಮ್ಸ್ಗಳಿಗೆ ತುಂಬ ವಾಯ್ಸ್ ಓವರ್ ಕೊಡ್ತಿರ್ತೀನಿ ಕೂಡ. ಮುಂಚೆ ತೆಲುಗು ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗ್ತಾವಲ್ಲ, ಆಗ ಒಂದಿಷ್ಟು ಡಬ್ಬಿಂಗ್ ಸ್ಟುಡಿಯೋದೆಲ್ಲ ನಮ್ಮದು ಹೆಸರೆಲ್ಲ ಬರೆಸ್ಕೊಟ್ಟಿರ್ತೀವಿ. ಕರೀತಾರೆ ಈ ಥರ ಕ್ಯಾರೆಕ್ಟರ್ ಇದೆ ಅಂತ. ನನಗೆ ಅವಾಗ ಅನಿಸ್ತಾ ಇತ್ತು, ಬರೀ ಈ ಥರ ಸಿನಿಮಾಗಳಿಗೆ ನಾನು ಡಬ್ ಮಾಡಿ ನನ್ನ ಒರಿಜಿನಲ್ ವಾಯ್ಸ್ ಜನಕ್ಕೆ ಬೇಜಾರಾಗಬಾರ್ದು, ನಾನು ಸಿನಿಮಾದಲ್ಲಿ ಹೋದಾಗ ನನ್ನ ವಾಯ್ಸ್ ಬೇಜಾರಾಗಬಾರ್ದು ಅಂತ ನಾನು ಅಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ ಸೆಲೆಕ್ಟಿವ್ ಪ್ರಾಜೆಕ್ಟ್ಸ್ಗಳಿಗೆ ಮಾತ್ರ ನಾನು ವಾಯ್ಸ್ ಡಬ್ ಮಾಡ್ತಾಯಿದ್ದೀನಿ. ಹೌದು, ನಾನು ಮುಂಚೆಯಿಂದ ನಾನು ಡಬ್ಬಿಂಗ್ ಮಾಡ್ತಾಯಿದ್ದೆ, ಇಲ್ಲೂ ಡಬ್ಬಿಂಗ್ ಮಾಡ್ತಾಯಿದ್ದೀನಿ. ಒಂದಿಷ್ಟು ಕಾಲ ಡಬ್ಬಿಂಗು ನನ್ನ ವಾಯ್ಸ್ ನನ್ನ ಫೈನಾನ್ಷಿಯಲಿ ಭಾಳ ಹೆಲ್ಪ್ ಮಾಡುತ್ತೆ. ಭಾಳ ಸರಿ, ಹೌದು, ಭಾಳ ಅಂದರೆ ಭಾಳ ಸರಿ. ಏನೋ ಒಂದು ಭಾಳ ಕಷ್ಟ ಇರುತ್ತೆ, ಅವಾಗ ಒಂದು ವಾಯ್ಸ್ ಡಬ್ಬಿಂಗ್ ಬರುತ್ತೆ, ಅಲ್ಲಿಗೆ ದುಡ್ಡು ಬರುತ್ತೆ, ಹಂಗೆ ಸೆಟ್ ಆಗಿಬಿಡುತ್ತೆ. ಹಂಗೆ ಭಾಳ ಸರಿ ನನ್ನ ವಾಯ್ಸ್ ನನ್ನ ಕೈ ಹಿಡಿದತ್ತೆ. ಸೊ ಅದೆಲ್ಲ ನಿಮ್ಮಂಥ ಎಲ್ಲರ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು, ನನ್ನ ವಾಯ್ಸ್ ಇಷ್ಟಪಡೋದಕ್ಕೆ ಥ್ಯಾಂಕ್ ಯು. ನಿಮ್ಮ ಅನ್ಯೋನ್ಯ ಜೀವನದ ಗುಟ್ಟೇನು? ಅದು ನಮ್ಮಿಬ್ಬರ ಮಧ್ಯೆ ಏನು ಗೊತ್ತಿರಲ್ಲ, ಅದಕ್ಕೆ ಅದೇ ನೋ ಸೀಕ್ರೆಟ್ಸ್ ಅವೆಲ್ಲ ಇರಬಾರ್ದು. ಅದೊಂದೇ ಅಂತಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಟರ್ಸ್ ಆಗುತ್ತೆ. ಈಗ ನಾನು ಹೆಂಗಂದರೆ ಈ ಕಿಚನಾಗ ಏನು ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಹೋಗಿ ಹೆಲ್ಪ್ ಮಾಡ್ತೀನಿ. ಸ್ಟ್ರೆಸ್ ಆಗ್ತದೇನೋ, ಪಾಪ ಕಷ್ಟಪಡ್ತಾಳೇನೋ ಅಂತ. ಅಟ್ ದ ಸೇಮ್ ಟೈಮ್ ನಾನು ಇಲ್ಲೇನೋ ವರ್ಕ್ ಮಾಡ್ತಿರ್ಬೇಕಾದ್ರೆ ಫ್ರೂಟ್ಸು ಮತ್ತೊಂದು ತಿನ್ನಲಿ, ಚೆನ್ನಾಗಿ ಇರಲಿ, ಈ ಥರದ ಅಂಡರ್ಸ್ಟ್ಯಾಂಡಿಂಗ್ ಭಾಳ ಮ್ಯಾಟ್ರ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನೋ ಸೀಕ್ರೆಟ್ಸ್
ಆ್ಯಂಡ್ ಇನ್ನೇನು ಅತಿಯಾದ ಪ್ರೀತಿ ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಜೀವನವೆಂಬುದು ನಶ್ವರ, ಇದಕ್ಕೆ ನಿಮ್ಮ ಉತ್ತರ? ಅಬ್ವಿಯಸ್ಲಿ. ಬಟ್ ಏನಂದರೆ ಅದೇ ನಶ್ವರ ಜೀವನದ ಮಧ್ಯೆ ನಾವು ಹೆಂಗಿರ್ತೀವಿ ಅನ್ನೋದೇ ನಾವು ಮಾಡ್ಕೊಳೋದೊಂದು ಪ್ಲ್ಯಾನು. ಅಬ್ವಿಯಸ್ಲಿ ಹುಡ್ದವ್ರು ಸಾಯಲೇಬೇಕು, ಸಾಯ್ತಾರೆ. ಬಟ್ ಅದ್ರ ಮಧ್ಯೆ ನಾವು ಅನ್ಕೊಂಡಂಗೆ ಏನು ಜೀವನ ಮಾಡಿದ್ವಿ, ನಮ್ಮ ಜೀವನ ಬೇರೊಬ್ರಿಗೆ ಏನಾದರೂ ಮಾದರಿ ಆಯಿತಾ, ಅಥವಾ ಚೆನ್ನಾಗಿದ್ದಪ್ಪ ಹುಡುಗ, ಆಯ್ತಪ್ಪ ಒಳ್ಳೆ ಮನುಷ್ಯ ಇದ್ದ ಹೋದ, ಈ ಥರ ಹೆಂಗೆ ನಮ್ಮನ್ನು ನೆನೆಸ್ಕೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಶ್ವರನೇ. ಬಟ್ ಅಂಥ ಜಸ್ಟ್ ನಶ್ವರ ಜೀವನದಲ್ಲಿ ಏನು ಮಾಡ್ತೀವಿ ಅನ್ನೋದೇ ನಮ್ಮ ಜೀವನ, ಒಬ್ಬರು ಇಂಡಿಪೆಂಡೆಂಟ್ ಜೀವನ ಆಗುತ್ತದು. ಸಂತೋಷ್ ಹೆಂಗಿದ್ದ, ಶ್ವೇತಾ ಹೆಂಗಿದ್ಲು, ನೀವು ಹೆಂಗಿರ್ತೀರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅತ್ತಿಗೆ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದೀನಿ. ಅತ್ತಿಗೆ ಚೆನ್ನಾಗಿ ನೋಡ್ಕೋಣ, ಅತ್ತಿಗೆ ಚೆನ್ನಾಗಿ ನೋಡ್ಕೊತೀರಾ ಅಂತ. ನಾನು ಆಕಿನ ಚೆನ್ನಾಗಿ ನೋಡ್ಕೊತೇನೆ, ಆಕಿನ ಚೆನ್ನಾಗಿ ನೋಡ್ಕೊತಾಳ. ಅದೇ ಆಗಲೇ ಹೇಳೋದ್ನಲ್ಲ, ಆಕೆಗೆ ಏನಾದರೂ ಕಷ್ಟ ಇರೋಂಥ ಕೆಲಸಗಳಿದ್ರೆ ನಾನು ಸಹಾಯ ಮಾಡ್ತೀನಿ, ನನಗೆ ಆಕೆ ಬಂದು ಸಹಾಯ ಮಾಡ್ತಾಳೆ. ಇಟ್ಸ್ ಗುಡ್. ಚೆನ್ನಾಗಿ ನೋಡ್ಕೊತೀನಿ ಹೇಳು. ತುಂಬ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಹೌದಾ? ಇಲ್ಲ, ನಿಜ. ಇಟ್ಸ್ ಗುಡ್. ಎಲ್ಲ ಏನು ತೊಂದರೆ ಇಲ್ಲ. ನೀವೆಲ್ಲ ಮೈದಂದ್ರೆ ಏನು ಫೀಲ್ ಆಗ್ಬಿಡ್ರಿ, ನಾವು ಚೆನ್ನಾಗಿ ನೋಡ್ಕೊಂತೀನಿ. ತುಂಬಾ ಮೈದನರು. ಮೈದನರು, ತುಂಬಾ ಮೈದನರು. ಇನ್ಸ್ಟಾಗ್ರಾಮ್ ಫುಲ್ಲು ನನಗೆ. ಅತಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರೆಲ್ಲ ಅತಿಗೆ ಅಂತ ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ ಪಾಪ ಸಪ್ರೇಟ್ ಆಗಿ. ನೀವು ಅತಿಗೆ ಅಂದ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾಳೆ. ಸಿಕ್ಕಾಪಟ್ಟೆ ಖುಷಿ ನನಗೆ. ಥ್ಯಾಂಕ್ ಯು ಸೋ ಮಚ್, ನೀವು ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಪ್ರಶ್ನೆ ಬಿಟ್ಟಿದ್ದೆ, ಒಳ್ಳೆ ವಿಷಯದೊಂದಿಗೆ ಇನ್ನಷ್ಟು ವಿಡಿಯೋಗಳು ಬರಲಿ. ಖಂಡಿತವಾಗ್ಲೂ ನಾನು ಮುಂಚೆನೇ ಒಳ್ಳೆ ವಿಷಯನೇ ಮಾತಾಡ್ತೀನಿ, ಒಳ್ಳೆ ವಿಷಯನೇ ಇರುತ್ತೆ. ಇನ್ಮೇಲೆ ಆದಷ್ಟು ಅತಿ ಹೆಚ್ಚು ವಿಡಿಯೋಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಯಾವ ಥರ ವಿಡಿಯೋ ನೋಡ್ಬೇಕಂತ ಅನ್ಕೊಂಡಿದ್ದೀರಾ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀವಿ. ನಾಟ್ ಓನ್ಲಿ ಫಾರ್ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲೂ ಯಾವ ಥರ ಇದ್ದರೆ ಚಂದ, ಏನು ಒಟ್ಟು ನಿಮ್ಮ ಟೇಸ್ಟ್ ಆಫ್ ವೀಡಿಯೋಸ್ ಈ ಥರ ನೀವು ಮಾಡೋದು ಚೆನ್ನಾಗಿರುತ್ತೆ ಅಂದರೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಆರಾಮ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಗುರುಗಳೇ, ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು? ಹೇಳ್ರಿ ಗುರುಗಳೇ. ಗುರುಗಳೇ ಅದು ಸಿಂಪಲ್, ಒಂದೇ ಲೈನಾಗಿ ಹೇಳ್ತೀನಿ ಕೇಳ್ರಿ. ಹುಡುಗ ಆಗಲಿ ಹುಡುಗಿ ಆಗಲಿ, ನೀವು ಅಪೋಸಿಟ್ ವ್ಯಕ್ತಿಯಲ್ಲಿ ಏನು ಗುಣಗಳನ್ನು ನೋಡಿ ಇಷ್ಟಪಟ್ಟಿರ್ತೀರೋ ಅದೇ ಗುಣಗಳು ಅವರಲ್ಲಿ ಕೊನೆಯವರೆಗೂ ಇರೋ ಥರನೇ ನೀವು ಬಿಹೇವ್ ಮಾಡಬೇಕು. ಅದೇ ನಿಜವಾದ ಪ್ರೀತಿ. ನಿನ್ನ ಆಸೆಗೋಸ್ಕರ ಆ ವ್ಯಕ್ತಿನ ಬದಲಾಯಿಸೋದು ಅದು ಪ್ರೀತಿ ಅಲ್ಲ. ಅಷ್ಟೇ. ಕರೆಕ್ಟ್ ಅಲ್ಲ? ಇದೇ ನಿಜವಾದ ಪ್ರೀತಿ. ತುಂಬ ಅತಿ ಹೆಚ್ಚು ಕ್ವಶನ್ಸ್ ಈ ಸಾರಿ ಬಂದಿರೋದೆಲ್ಲ ಸಂತೋಕೆ. ಅದೇ ಭಾಳ ಸಾರಿ ನನಗೆ ಬರುತ್ತೆ, ಸಿಕ್ಕಾಪಟ್ಟೆ ಕ್ವಶನ್ಸ್. ಎಸ್. ಇನ್ನೊಂದು ಪ್ರಶ್ನೆ, ಲಾಸ್ಟ್ ಕೊನೆ ಪ್ರಶ್ನೆಗೆ ಬಂದಿದ್ದೀವಿ. ಐ ಥಿಂಕ್ ತುಂಬ ಸಮಯ ಆಗಿದೆ ಅಂತ ಅನ್ಕೊಂತೀನಿ. ವಾಟ್ ಈಸ್ ಲೈಫ್? ಜೀವನ ಅಂದರೆ ಏನು? ಇದು ತುಂಬ ದೊಡ್ಡ ಥಿಯರಿನೇ ಐತೆ. ಹೇಳ್ತಾ ಹೋದ್ರೆ ತುಂಬ ದೊಡ್ಡದಿದು. ನಾನೇನು ಅಷ್ಟು ದೊಡ್ಡನಲ್ಲ ಹೇಳೋಕ್ಕೆ. ನಾವೇ ಇನ್ನೂ ಕಲಿತಿದ್ದೀವಿ. ಹೌದೌದು. ನಮಗೆ ಈಗ ಸೋಮವಾರ ಇದ್ದಾಗ ಮಂಗಳವಾರ ಇದ್ದಾಗ ಬುಧವಾರ ಇರಲ್ಲ. ಈ ಸಂಡೇ ಪ್ಲ್ಯಾನ್ ಮಾಡಿದಾಗ ನೆಕ್ಸ್ಟ್ ಮಾಡೋಣ ಅಂದರೆ ಆಗಲ್ಲ. ತುಂಬ ಕಷ್ಟ ಇದೆ ಜೀವನ ಅಂದ್ರೆ, ಒಂದು ಕಷ್ಟ. ಬಟ್ ಏನಪ್ಪ ಅಂದರೆ ಜೀವನ ಅಂದರೆ ನೆಮ್ಮದಿಯಾಗಿರೋದು ಅಷ್ಟೇ. 10 ರೂಪಾಯಿನಾಗ ಇರ್ತಿರೋ, 100 ರೂಪಾಯಿನಾಗ ಇರ್ತಿರೋ. ಈಗ 100% ದುಡ್ಡು ಮೇಲೇ ಜೀವನ ನಿಂತಿರೋದು. ಏನೇ ಮಾಡಿದ್ರು ದುಡ್ಡು ಭಾಳ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಈಗ ಸಂಸಾರ ಮಾಡ್ಬೇಕಾದ್ರೆ ದುಡ್ಡಿನ ಮೇಲೆ ತುಂಬ ಜಾಸ್ತಿ ಗೊತ್ತಾಗ್ತಾ ಬರುತ್ತೆ ನಮಗೆ. ಸೊ ಹಾಗಾಗಿ ನೆಮ್ಮದಿಯಾಗಿರೋದೇ ನಿಜವಾದ ಜೀವನ ಅಂತ ನನ್ನ ಪ್ರಕಾರ ನಾನು ಹೇಳೋದು. ಹೌದು. ಎಲ್ಲೇ ಇರಲಿ, ಎಂಥ ದೊಡ್ಡ ಮನೆಯಲ್ಲಿ ಸಣ್ಣ ಮನೆಯಲ್ಲಿ ನೆಮ್ಮದಿಯಾಗಿದ್ದೀವ ಇಲ್ಲ ಅನ್ನೋದಷ್ಟೇ. ಮೋರೋವರ್, ನೀವು 10 ರೂಪಾಯಿದಲ್ಲಿ ಜೀವನ ಮಾಡೋದು ನಿಮ್ಗೆ ಗೊತ್ತಿರಬೇಕು, 1,00,000 ಇದ್ರೂ ಜೀವನ ಮಾಡೋದು ನಿಮ್ಗೆ ಗೊತ್ತಿರಬೇಕು. ಅದಿದ್ರೆ ಮಾತ್ರ ನಾವು ಸಸ್ಟೈನ್ ಆಗಕ್ಕೆ ಸಾಧ್ಯ. ಹೌದು, 100%. ನಮ್ಗೆ ಯಾವಾಗಲೂ ಏನಂತಾರೆ, ದುಡ್ಡಿನ ಸುರಿಮಳೆನೇ ಸುರಿತಿರ್ಬೇಕು ಅಂದರೆ ಅದು ಆಗಲ್ಲ. ಸೊ ಎರಡೂ ಬ್ಯಾಲೆನ್ಸ್ ಮಾಡೋದು ಗೊತ್ತಿರ್ಬೇಕು ನಮಗೆ. ದಟ್ ಇಸ್ ವೆರಿ ವೆರಿ ನೆಮ್ಮದಿಯಾಗಿರ್ಬೇಕು. ಹಂಗೆ ಹೋಗ್ತಾ ಅದೇ 100 ರೂಪಾಯಿದಾಗ ನೆಮ್ಮದಿಯಾಗಿರ್ತೀರಾ, 1000 ರೂಪಾಯಿದಾಗ ನೆಮ್ಮದಿಯಾಗಿರ್ತೀರಾ. ಒಟ್ಟು ನೆಮ್ಮದಿಯಾಗಿರೋದೇ ಮೇನ್ ಗೋಲ್ ಆಗಿರ್ಬೇಕು ಹೊರತಾಗಿ ಬೇರೆ ಏನೂ ಅಲ್ಲ. ಸೊ ದಟ್ ಈಸ್ ಲೈಫ್. ಸೊ ಇಷ್ಟೆಲ್ಲ ಪ್ರಶ್ನೆಗಳು ಕೇಳಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ಭಾಳ ಪ್ರೀತಿ ತೋರಿಸ್ತಿರ್ತೀರಿ ನಮಗೆ, ತುಂಬ ಖುಷಿಯಾಗುತ್ತೆ. ಇದು ಈ ಥರ ನೀವು ಪ್ರಶ್ನೆ ಕೇಳಿ ಆನ್ಸರ್ ಮಾಡೋದು ಅಂತ ನೀವೆಲ್ಲ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅನ್ನೋ ಫೀಲ್ ಇರ್ತದೆ ನನಗೆ. ಸೊ ತಿಂಗಳಿಗೆ ಈ ಥರದ್ದು 2-3 ಅಟ್ಲೀಸ್ಟ್ 1-2 ವೀಡಿಯೋ ಆದರೂ ಈ ಥರ ಪ್ರಶ್ನೆ 1-to-1 ಆನ್ಸರ್, ಕ್ವಶನ್ ಆ್ಯಂಡ್ ಆನ್ಸರ್ ಮಾಡೋಣ, ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಿ, ಇದನ್ನು ಹೊರತುಪಡಿಸಿ ಕೇಳ್ರಿ. ಯಾಕಂದರೆ ಪದೇ ಇದೇ ಪ್ರಶ್ನೆಗಳಂದರೆ ನಿಮಗೂ ಬೋರ್ ಆಗುತ್ತೆ, ನಮಗೂ ಹೇಳೋಕ್ಕೆ ಅದೇ ರಾಗ ಅದೇ ತಾಳನಂಗೆ ಆಗುತ್ತೆ. ಇನ್ನಷ್ಟು ಕ್ರಿಯೇಟಿವ್ ಆಗಿ ಏನೋ ಪ್ರಶ್ನೆ ಕೇಳಿದ್ರೆ ಕೇಳಿ. ಹಾಗೆ ನಾವು ಯಾವ ಥರ ವೀಡಿಯೋಗಳು ಮಾಡಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಸೊ ಮಾಡೋಣ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀನೇನು ಇದು ಹೇಳಂಗಿದ್ರೆ ಹೇಳು, ನಾನೇ ಜಾಸ್ತಿ ಮಾತಾಡ್ಬಿಟ್ಟಿನಿ. ಮಾತಾಡಿರ್ತೀಯಲ್ಲ, ಕೇಳ್ತಾ ಇರ್ಬೇಕು ಅನ್ಸಕ್ಕೆ ಕೇಳ್ತಾ ಕೂಡ್ತೀನಿ. ನೆಕ್ಸ್ಟ್ ಹೇಳೇನು ನೀನು?
ಅಷ್ಟೇ, ಏನಿಲ್ಲ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಹಾಕ್ತೀವಿ ಡನ್. ಅಷ್ಟೇ. ಥ್ಯಾಂಕ್ ನೀನೇ ಬಾಯ್ ಅವ್ರು ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರು ಎಲ್ಲ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಬಾಯ್.